ಪ್ರಸ್ತುತ ರಾಜ್ಯ ಬಿಜೆಪಿಯ ಬೆಳವಣಿಗೆಗಳು ಹೆಂಗಿದೆ ಅಂತ ಹೇಳಿದ್ರೆ, ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಕರ್ನಾಟಕ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರು ಇಟ್ಕೊಂಡಿರುವಂಥ ಟಾರ್ಗೆಟ್ 2028ರಲ್ಲಿ ನಾವೇ ಬರ್ತೀವಿ ಅಂತ. ಅದಕ್ಕೆ ಬಿಜೆಪಿ ಏನು ಮಾಡ್ತಿದೆ ಅಂದರೆ, ರೆಡ್ ಕಾರ್ಪೆಟ್ ಹಾಸಿ ಬನ್ನಿ ನೀವೇ ಕೂತ್ಕೊಳ್ಳಿ ಅನ್ನುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದೆ. ಯಾರಿಗೆ? ಕಾಂಗ್ರೆಸ್ನವರಿಗೆ. ಈ ಪಕ್ಷಗಳ ಪಲ್ಲಟನೆಗಳೇನಿದೆ, ಒಬ್ಬ ವ್ಯಕ್ತಿ ಈ ಕಡೆಗೆ ಆಗೋದು, ಆ ಕಡೆಗೆ ಹೋಗೋದು, ಇವೆಲ್ಲವೂ ಕೂಡ ಕೆಲವು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ನಾಯಕರುಗಳೇ ಮಾಡಿದ್ದಾರೆ, ಆಗಿದೆ. ಇವಾಗ ಉದಾಹರಣೆಗೆ ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಟೈಮಿಗೆ ಎಕ್ಸ್ಪೆಲ್ ಮಾಡಿದರು. ಇಂದಿರಾ ಗಾಂಧಿ ಅವ್ರನ್ನೇ ನಿಜಪ್ಪನವ್ರ ಕಾಲದಲ್ಲಿ ಎಕ್ಸ್ಪೆಲ್ ಮಾಡಿದರು. ಅವರೊಂದು ಹೊಸ ಪಕ್ಷ ಕಟ್ಟಿದರು. ನಮ್ಮ ಅಪ್ಪ ಅವರು ಬಂಗಾರಪ್ಪನವರು ತಂದೆಯವರು ಅವರು ತಮ್ಮ ಸಿದ್ಧಾಂತಗಳಿಗೆ ಸರಿ ಇಲ್ಲ ಇದು ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಕಾಂಗ್ರೆಸ್ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೂ ಹೊರಗೆ ಬಂದಿದ್ದು. ಅದಕ್ಕಿಂತ ಮುಂಚಿತವಾಗಿ ಕ್ರಾಂತಿರಂಗ ಕಟ್ಟಿದ್ರು, KVP ಮಾಡಿದ್ರು. ಇವೆಲ್ಲವೂ ಕೂಡ ನಾಯಕರುಗಳಲ್ಲೇ. ರಾಮಕೃಷ್ಣ ಹೆಗಡೆಯವರು ಮಾಡಿದ್ರು ಹೊಸ ಪಕ್ಷವನ್ನು, ಗುಂಡೂರಾವ್ ಅವರು ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಈ ಥರದ ಎಷ್ಟೋ ಚಟುವಟಿಕೆಗಳು ನಡೆದಿದ್ದಾವೆ. ರಾಜ್ಯದ ರಾಜಕಾರಣದಲ್ಲೂ ನಡೆದಿದೆ. TDP ಮಾಡಿದಾಗ TDPನಲ್ಲೇ ಎನ್ ಟಿ ರಾಮರಾವ್ ಚಂದ್ರಶೇಖರ್, ಇಲ್ಲಿ ಕರುಣಾನಿಧಿ ಮತ್ತು MGR ಅವರಿಗೆ ಬಂದಿರತಕ್ಕಂಥ ವ್ಯತ್ಯಾಸಗಳು, ಅದರಿಂದ DMK ಇದ್ದಿದ್ದು ADMK ಆಗಿದ್ದು, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಬೆಳವಣಿಗೆಗಳು. ಇವಾಗ ಕಾಂಗ್ರೆಸ್ ಎಲ್ಲಿಂದ ಬಂತು ಅಂದರೆ, ಕಾಂಗ್ರೆಸ್ ಪಕ್ಷವಾಗಿ ಬಂದಿದ್ದಲ್ಲ, ಕಾಂಗ್ರೆಸ್ಸು ಮೂಮೆಂಟ್ ಅದು, ಅದನ್ನು ಪಕ್ಷ ಮಾಡಿದರು. ಅಲ್ಲಿರ್ತಕ್ಕಂಥ ನಾಯಕರು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಅಂತವರು ಅಥವಾ ಅನೇಕ ಹಿರಿಯ ನಾಯಕರುಗಳು BJP ಪಕ್ಷ ಮಾಡೋದಕ್ಕಿಂತ ಮುಂಚೆ ಎಲ್ಲಿದ್ದರು? ಇದೇ ಮೂಮೆಂಟಲ್ಲಿದ್ದರು. ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರು, ಆಡಳಿತದಲ್ಲಿದ್ದರು, ಅವರನ್ನು ನಾಯಕರಾಗಿ ಒಪ್ಪಿಕೊಂಡು ಅಲ್ಲಿ ಆಡಳಿತ ಮಾಡಿದ್ರು ಎಷ್ಟೋ ಜನ. ಅಲ್ಲಿಂದ ಆಫ್ ಸ್ಪ್ರಿಂಗ್ ಆಗಿ ಬಂದಿರತಕ್ಕಂಥದ್ದೇ BJP ಜನಸಂಘದಿಂದ ಬಂದಿರತಕ್ಕಂಥ ಮತ್ತು ಸಬ್ಸಿಕ್ವೆಂಟ್ ಆಗಿ ಒಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮತಕ್ಕಂಥ ಇವತ್ತು ಇಡೀ ಪ್ರಪಂಚದಲ್ಲೇ ಅಗ್ರಮಾನ್ಯ ಸ್ಥಾನಕ್ಕೆ ಒಂದು ಪ್ರಜಾಪ್ರಭುತ್ವದ ರೀತಿ ನೀತಿ ಒಳಗೆ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ಒಂದು ರಾಜಕೀಯ ಪಕ್ಷ ಇದೆ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋ ಮಟ್ಟಕ್ಕೆ ತಂದು ನಿಂತಿದೆ. ವಾದಗಳು ಇರ್ಬೋದು, ಒಂದು ಸೆಕ್ಯುಲರು, ಒಂದು ಕಮ್ಯುನಲ್ಲು ಅಂತಕ್ಕಂಥ ವಾದಗಳು ಅವರವರ ಸಿಸ್ಟಮ್ನಲ್ಲಿರ್ಬೋದು. ಬಟ್ ಜನನೂ ಕೂಡ ಕೆಲವು ಸಾರಿ ಹಿಂದೆ ಮುಂದೆ ಮಾತನಾಡಿರ್ಬೋದು, ಈ ಪಕ್ಷ ಸೆಕ್ಯುಲರು, ಈ ಸರ ಕಮ್ಯುನಲ್ಲು ಅಂತೇಳಿ. ಬಟ್ ಇವು ಯಾವುವು ಕೂಡ ಸಂವಿಧಾನದ ಚೌಕಟ್ಟೊಳಗೆ ಬರೋದಿಲ್ಲ. ಇವೆರಡೂ ಪಕ್ಷಗಳು ಸಂವಿಧಾನದ ಚೌಕಟ್ಟೊಳಗೆ ಬರಬೇಕೇ ಹೊರತು ಜನಗಳ ಅಥವಾ ನನ್ನ ಭಾವನೆಗಳು ಸಂವಿಧಾನದ ವಿರುದ್ಧವಾಗಿದೆ ಅಂದರೆ ಅದನ್ನು ಸಂವಿಧಾನ ಬದಲಾವಣೆ ಮಾಡ್ಕೊಳೋದಿಲ್ಲ. ಹಾಗಾಗಿ ಪಕ್ಷಗಳ ಈ ಪಲ್ಲಟನೆಗಳೇನಿದ್ದಾವೆ ಅಥವಾ ಈ ಬದಲಾವಣೆಗಳೇನಿದ್ದಾವೆ, ನಾಯಕರುಗಳು ಇದು ಹಿಂಗೆ ಹೋಗಿ ಎಷ್ಟೋ ಸಂದರ್ಭದಲ್ಲಿ ಸಮ್ಮಿಶ್ರ ಸರ್ಕಾರಗಳಿಗೆ ಆಗಿರ್ತಕ್ಕಂಥದ್ದು ಸರ್ಕಾರ ಮಾಡಿದ ಮೇಲೆ ವ್ಯತ್ಯಾಸಗಳಾಗಿದ್ದಾವೆ, ಒಡೆದು ಹೋಗ್ತವೆ, ಬಿದ್ದು ಹೋಗ್ತವೆ. ಅಧಿಕಾರ ಬರೋಕ್ಕೆ ಒಂದಾಗ್ತಾರೆ, ಅಧಿಕಾರ ಬಂದ ಮೇಲೆ ಬಿದ್ದು ಹೋಗ್ತವೆ. ಅದೇ ರೀತಿಯಲ್ಲಿ ಹೋದ ಸಾರಿ 17 ಜನ ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ಸರ್ಕಾರ ಮಾಡಿದರು. ಸರ್ಕಾರ ನಡೆದೋಯ್ತು, ಚೆನ್ನಾಗಿ ನಡೀತು. ರಾಜ್ಯದಲ್ಲಿ BJP ಸರ್ಕಾರ ಅಗ್ರಮಾನ್ಯ, ವಿತೌಟ್ ಡೆಫಿಷಿಯೇಟ್, ಸರ್ಪ್ಲಸ್ ಇದನ್ನು ಕೊಟ್ಟಂಥ ಸರ್ಕಾರ ಇದೆ. ಅದೇ ಈ ಸಾರಿ ಏನಾಗಿದೆ, 136 ಪ್ಲಸ್ ಇವಾಗ 140 ಜನ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಾಲ ಮಾಡಿಕೊಂಡು ಸರ್ಕಾರವನ್ನು ನಡೆಸ್ತಕ್ಕಂಥ, ಜನತೆ ಮೇಲೆ ತೆರಿಗೆ ಹಾಕ್ತಕ್ಕಂಥ, ಎಲ್ಲೆಲ್ಲೂ ಎಲ್ಲಿ ನೋಡಿದ್ರು ಕೂಡ ಕಾಂಗ್ರೆಸ್ಸು ಆಡಳಿತ, ಇದು ದುರಾಡಳಿತ, ರಂಚಕೋರ ಆಡಳಿತ, ಇದು ಸರಿಯಾದಂಥ ನಾಯಕತ್ವ ಇಲ್ಲ, ಇಲ್ಲಿ ಅಲ್ಲಿ ಬಣ ಬಡದಾಟ ಹೆಚ್ಚಾಗಿದೆ, ಅಲ್ಲಿ ವಿರೋಧ ಚಟುವಟಿಕೆಗಳು ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಪ್ರತಿನಿತ್ಯ ಕಾಣ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲರೂ ರಾಜಕೀಯದ ಬೆಳವಣಿಗೆ ಅಂತ ಹೇಳಿ ನಾನು ಭಾವಿಸ್ತೀನಿ ಹೊರತು, ಅಲ್ಲೂ ಕೂಡ ಹೈಕಮಾಂಡ್ ಇದೆ, ಅವ್ರಿಗೂ ಕೂಡ ಒಂದು ಸ್ವಲ್ಪ ತಣ್ಣಗಿರಪ್ಪ ಅಂತ ಹೇಳ್ತಾರೆ. ಅದೇ ಅದು ಪದ ಇವಾಗ ಬಂದಿದೆ. ಸೊ ನೆಕ್ಸ್ಟ್ ಪ್ಲೀಸ್ ಶಟ್ ಅಪ್ ಅಂಡ್ ಸಿಟ್ ಡೌನ್ ಅಂತ ಹೇಳ್ತಾರೆ. ಸೊ ಈ ಥರದ ವಾದಗಳು ಹೈಕಮಾಂಡಲ್ಲಿ ಕೆಲವು ಸಂದರ್ಭದಲ್ಲಿ ಆಗಿದ್ದಾವೆ. ಆಗಬೇಕಾಗಿದ್ದೆ ಅಂತಲೂ ಕೊಂಡು, ಯಾಕಂದರೆ ಕೆಲವು ಶಿಸ್ತಿನ ಸಿಪಾಯಿಗಳಾಗಿ ಯಾವ್ಯಾವ ಪಕ್ಷದಲ್ಲಿ ಇದ್ದಾರೆ. ಆ್ಯಂಡ್ BJP ಪಕ್ಷ ಒಂದು ಸ್ವಲ್ಪ ಅದರಲ್ಲಿ ಮುಂಚೂಣಿಯಲ್ಲಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಪಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್
1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.